ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಟೀಚರ್ ಸ್ಪೋಕನ್ ಇಂಗ್ಲೀಷ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವಾಗ ದ್ವಿಭಾಷಾ ಮಾಧ್ಯಮ ಶುರುವಾಗಿರೋದ್ರಿಂದ ಟೀಚರ್ಸು ಆದಷ್ಟು ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ತುಂಬ ಮುಖ್ಯವಾಗಿದೆ. ಸೊ ಅದರ ಒಂದು ಅಡಿಯಲ್ಲಿ ನಾವಿವಾಗ ಟೀಚರ್ ಸ್ಪೋಕನ್ ಇಂಗ್ಲೀಷ್ ಅಂತಕ್ಕಂಥ ಸೀರೀಸನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಇವಾಗಲೇ ಅಧ್ಯಾಯ 4ಅಲ್ಲಿ ಪಾರ್ಟ್ 1ವರೆಗೂ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಆ ವಿಡಿಯೋಸ್ನ ಒಂದ್ಸಲ ನೋಡ್ಕೊಂಡು ಬನ್ನಿ. ಅದ್ರ ಜೊತೆಗೆ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಅದು ತುಂಬ ಮೋಟಿವೇಶನ್ ಕೊಡುತ್ತೆ. ಅಂದರೆ ಹೊಸ ಹೊಸ ವಿಡಿಯೋಸ್ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಯಾವುದು ಲೈಕ್ ಬಂದಿಲ್ಲ ಅಂತಂದರೆ ಏನಪ್ಪ ಇಷ್ಟ ಆಗ್ತಾ ಇಲ್ವಾ ಹಾಗೆ ಅಂತ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ಫಸ್ಟ್ ಪಾರ್ಟಲ್ಲಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರ್ತಕ್ಕಂಥ 50 ಒಂದು ಸಿಂಪಲ್ ಪ್ರೇಸಸ್ ಸೆಂಟೆನ್ಸ್ನ ನೋಡಿದ್ವಿ. ಇವತ್ತು 51ಇಂದ 100 ನೋಡೋಣ. ಅದರಲ್ಲಿ ಫೋಕಸ್ ಅಟೆನ್ಷನ್, ಗಮನವನ್ನು ಸೆಳೀಲಿಕ್ಕೆ ಏನೆಲ್ಲ ಮಾತಾಡಬಹುದು. ಸೊ ಎಲ್ಲರೂ ಇಲ್ಲಿ ನೋಡಿ ಅಂತ ಹೇಳಬೇಕಾದಾಗ ಎವ್ರಿಬಡಿ ಲುಕ್ ಹಿಯರ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು. ಎಲ್ಲರೂ ನನ್ನ ಕಡೆ ನೋಡಿ ಅನ್ನೋಕ್ಕೆ ಐಸ್ ಆನ್ ಮೀ. ಮತ್ತು ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ ಅನ್ನೋದಕ್ಕೆ ಲಿಸನ್ ಟು ಮೀ ಕೇರ್ಫುಲಿ. ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ. ಈಗ ಮಾತಾಡೋದು ನಿಲ್ಲಿಸ್ರಿ ಅಂತ ಸ್ಟಾಪ್ ಟಾಕಿಂಗ್ ನಾವು ಆರಂಭಿಸೋಣವಾ ಅಂದರೆ ಲೆಟ್ ಅಸ್ ಬಿಗಿನ್. ನೀವು ಕೇಳ್ತಾ ಇದ್ದೀರಾ ಅಂದರೆ ಲೆಸನ್ ಮಾಡ್ತೀರಾ. ಆರ್ ಯು ಲಿಸ್ನಿಂಗ್ ಅಂತಕ್ಕಂಥದ್ದು. ಎಲ್ರಿಗೂ ನನ್ನ ಮಾತು ಕೇಳಿಸ್ತಾ ಇದೆಯಾ ಲೆಸನ್ ಮಾಡಬೇಕಾದ್ರೆ ಕ್ಯಾನ್ ಯು ಎವ್ರಿ ಒನ್ ಹಿಯರ್ ಮೀ ಅಂತಕ್ಕಂಥದ್ದು. ದಯವಿಟ್ಟು ಗಮನ ಕೊಡಿ ಅಂದರೆ ಪ್ಲೀಸ್ ಪೇ ಅಟೆನ್ಷನ್. ದಯವಿಟ್ಟು ಗಮನ ಕೊಡಿ, ಪ್ಲೀಸ್ ಪೇ ಅಟೆನ್ಷನ್. ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಅನ್ನೋದಕ್ಕೆ ಫೋಕಸ್ ಆನ್ ಯುವರ್ ವರ್ಕ್. ಬೋರ್ಡಿನ ಕಡೆ ಗಮನವಿಡಿ ಅಂದರೆ ಕೀಪ್ ಯುವರ್ ಐಸ್ ಆನ್ ದ ಬೋರ್ಡ್ ಅಂತಕ್ಕಂಥದ್ದು. ಇನ್ನು ಪಾಸಿಟಿವ್ ಬಿಹೇವಿಯರ್ ಬಗ್ಗೆ ಹೇಳಬೇಕಾದಾಗ ಮಕ್ಕಳಿಗೆ ನಾವು ಏನೆಲ್ಲ ಯೂಸ್ ಮಾಡೋದು, ಇಲ್ಲಿ ವಿನಯದಿಂದ ವರ್ತಿಸಿ ಅನ್ನೋದಕ್ಕೆ ಬಿ ಪೊಲೈಟ್. ಗೌರವದಿಂದ ವರ್ತಿಸಿ ಅನ್ನೋದಕ್ಕೆ ಬಿ ರೆಸ್ಪೆಕ್ಟ್ಫುಲ್. ಒಳ್ಳೆಯ ಮಾತುಗಳನ್ನು ಬಳಸಿ ಅಂತ ಹೇಳಬೇಕಾದಾಗ ಯೂಸ್ ಕೈಂಡ್ ವರ್ಡ್ಸ್. ಹಾಗೆ ನಿಮ್ಮ ಸಹಪಾಠಿಗಳಿಗೆ ಸಹಾಯ ಮಾಡಿ ಅಂದರೆ ಹೆಲ್ಪ್ ಯುವರ್ ಕ್ಲಾಸ್ಮೇಟ್ಸ್. ನಿಮ್ಮ ವಸ್ತುಗಳನ್ನು ಹಂಚಿಕೊಳ್ಳಿ ಅಂದರೆ ಶೇರ್ ಯುವರ್ ಥಿಂಗ್ಸ್. ಒಟ್ಟಾಗಿ ಕೆಲಸ ಮಾಡಿ ಅಂದರೆ ಪೇರ್ ಆ್ಯಕ್ಟಿವಿಟೀಸ್ ಮಾಡಬೇಕಾದಾಗ ವರ್ಕ್ ಟುಗೆದರ್ ಅಂತಕ್ಕಂಥದ್ದು. ನಿಮ್ಮ ಸ್ನೇಹಿತರನ್ನು ಪ್ರೋತ್ಸಾಹಿಸಿ ಎನ್ಕರೇಜ್ ಯುವರ್ ಫ್ರೆಂಡ್ಸ್. ತಾಳ್ಮೆಯಿಂದ ಕಾಯಿರಿ ಅನ್ನೋದಕ್ಕೆ ವೇಟ್ ಪೇಷೆಂಟ್ಲಿ. ನಿಯಮಗಳನ್ನು ಪಾಲಿಸಿ ಫಾಲೋ ದ ರೂಲ್ಸ್. ಪ್ರಾಮಾಣಿಕರಾಗಿರಿ ಅನ್ನೋದಕ್ಕೆ ಬಿ ಹಾನೆಸ್ಟ್. ಇನ್ನು ಡೈಲಿ ಕ್ಲಾಸ್ ರೂಮ್ ಸಿಚುವೇಶನ್ ಅಲ್ಲಿ ಯೂಸ್ ಮಾಡಬೇಕಂದ್ರೆ ಇವತ್ತು ಯಾರು ಗೈರಾಗಿದ್ದಾರೆ, ಇವತ್ತು ಯಾರು ಸ್ಕೂಲಿಗೆ ಬಂದಿಲ್ಲ ಅಂದರೆ ಹೂ ಈಸ್ ಅಬ್ಸೆಂಟ್ ಟುಡೇ. ಮತ್ತು ನೀವು ಏಕೆ ತಡವಾಗಿ ಬಂದ್ರಿ ಅಂದರೆ ವೈ ಆರ್ ಯು ಲೇಟ್. ನಾಳೆ ಸಮಯಕ್ಕೆ ಬರ್ರಿ ಅಂತ ಹೇಳಬೇಕಾದಾಗ ಕಮ್ ಆನ್ ಟೈಮ್ ಟುಮಾರೋ. ನಿಮ್ಮ ಗುರುತಿನ ಚೀಟಿನ ಜೊತೆಯಲ್ಲಿ ಇಟ್ಕೊಳ್ರಿ. ಕೀಪ್ ಯುವರ್ ಐ ಡಿ ಕಾರ್ಡ್ ವಿತ್ ಯು. ಯಾರಾದರೂ ಐ ಡಿ ಕಾರ್ಡ್ ಹಾಕೊಂಬಂದಿಲ್ಲ, ಮನೇಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಿರ್ತಾರಲ್ವ, ಆಗ ಕೀಪ್ ಯುವರ್ ಐ ಡಿ ಕಾರ್ಡ್ ವಿತ್ ಯು. ನಾಳೆ ಎಲ್ಲ ಪುಸ್ತಕ ತೊಗೊಂಬರ್ರಿ ಅನ್ನೋದಕ್ಕೆ ಬ್ರಿಂಗ್ ಆಲ್ ಯುವರ್ ಬುಕ್ಸ್ ಟುಮಾರೋ. ಮನೆ ಕೆಲಸವನ್ನು ಮರೆತು ಬಿಡಬೇಡಿ ಅಂದರೆ ಹೋಮ್ವರ್ಕ್ ಕೊಟ್ಟಿರ್ತೀವಿ. ಡೋಂಟ್ ಫರ್ಗೆಟ್ ಯುವರ್ ಹೋಮ್ವರ್ಕ್. ನಿಮ್ಮ ನೋಟ್ಬುಕ್ಕನ್ನು ಸುರಕ್ಷಿತವಾಗಿಡಿ ಅನ್ನೋದಕ್ಕೆ ಕೀಪ್ ಯುವರ್ ನೋಟ್ಬುಕ್ ಸೇಫ್. ನಿಮ್ಮ ಮನೆಗೆಲಸ ತೋರಿಸ್ರಿ, ಹೋಮ್ವರ್ಕ್ ತೋರಿಸ್ರಿ ಅಂದರೆ ಶೋ ಯುವರ್ ಹೋಮ್ವರ್ಕ್. ಮೊದಲು ತರಗತಿಯ ಕೆಲಸವನ್ನು ಪೂರ್ಣಗೊಳಿಸಿ. ಕಂಪ್ಲೀಟ್ ಯುವರ್ ಕ್ಲಾಸ್ ವರ್ಕ್ ಫಸ್ಟ್. ನಂತರ ಮನೆಗೆಲಸ ಮಾಡಿದರೆ ದೆನ್ ಡೂ ಯುವರ್ ಹೋಮ್ವರ್ಕ್. ಇನ್ನು ಎನ್ಕರೇಜ್ಮೆಂಟ್ ಮಾಡಬೇಕಾದಾಗ, ಕ್ಲೋಸಿಂಗ್ ಮಾಡಬೇಕಾದಾಗ ಸೊ ಯು ಆರ್ ಡೂಯಿಂಗ್ ವೆಲ್ ಅಂದರೆ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಾದ್ರೆ ಯು ಆರ್ ಡೂಯಿಂಗ್ ವೆಲ್. ಇನ್ನು ಕಲಿತಾ ಇರ್ತಾರೆ ಮಕ್ಕಳು, ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರ್ತಾರೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗ್ತಿರ್ತಾರೆ, ರೀಡಿಂಗ್ ಇಂಪ್ರೂವ್ ಆಗ್ತಾ ಇರುತ್ತೆ, ಆನ್ಸರ್ಸ್ನ ಹೇಳ್ತಿರಲ್ಲ ಹೆಸಿಟೇಟ್ ಮಾಡ್ಕೊತಿರ್ತಾರೆ. ಸೊ ಅವಾಗ ಎನ್ಕರೇಜ್ ಮಾಡಬೇಕಾದಾಗ ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಯು ಆರ್ ಡೂಯಿಂಗ್ ವೆಲ್, ನೀನು ತುಂಬ ಚೆನ್ನಾಗಿ ಮಾಡ್ತಾ ಇದೀಯಾ. ಪ್ರಯತ್ನಿಸ್ತಾ ಇರಿ, ಇನ್ನೂ ಹೆಚ್ಚು ಪ್ರಯತ್ನ ಬೇಕಂದ್ರೆ ಕೀಪ್ ಟ್ರೈಯಿಂಗ್. ಕೈ ಬಿಡಬೇಡ್ರಿ ಅಂದರೆ ಇಲ್ಲಿಗೆ ನಿಲ್ಲಿಸ್ಬೇಡ್ರಿ. ಡೋಂಟ್ ಗಿವ್ ಅಪ್, ಕೀಪ್ ಟ್ರೈಯಿಂಗ್. ಇಲ್ಲಿಗೆ ನಿಲ್ಲಿಸ್ಬೇಡ, ಮುಂದುವರಿಸು ಹೀಗೆ. ಆಮೇಲೆ ಯು ಕ್ಯಾನ್ ಡೂ ಇಟ್. ಇದು ಎನ್ಕರೇಜ್ಮೆಂಟಿಗೆ ತುಂಬ ಯೂಸ್ ಆಗತಕ್ಕಂತಹ ವರ್ಡ್ಸ್ಗಳಿವೆಲ್ಲ. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಬಿಲೀವ್ ಇನ್ ಯುವರ್ ಸೆಲ್ಫ್. ಐ ಆಮ್ ಪ್ರೌಡ್ ಆಫ್ ಯು. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕಂದರೆ
ಮಕ್ಕಳು ಮೊದಲೆಲ್ಲ ಸ್ಟಾರ್ಟಿಂಗಲ್ಲಿ ನಿಮ್ಮ ಜೊತೆ ಅಷ್ಟು ಬೆರಿತಾ ಇರಲಿಕ್ಕಿಲ್ಲ, ಆಮೇಲೆ ತುಂಬ ಚೆನ್ನಾಗಿ ಇದು ಮಾಡ್ತಿರ್ತಾರೆ. ಸೊ ಅವಾಗ ಐ ಆಮ್ ಪ್ರೌಡ್ ಆಫ್ ಯು ಅಂತಕ್ಕಂಥದ್ದು. ಎಕ್ಸಲೆಂಟ್ ವರ್ಕ್ ಟುಡೇ, ಇವತ್ತು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಏನು ಒಳ್ಳೆ ಹೋಮ್‌ವರ್ಕ್ ಎಲ್ಲ ನೀಟಾಗಿ ಮಾಡ್ಕೊಂಬಂದಿರ್ತಾರೆ, ಹೇಳಿದ್ದೆಲ್ಲ ಓದ್ಕೊಂಬಂದಿರ್ತಾರೆ. ಆವಾಗ ಎಕ್ಸಲೆಂಟ್ ವರ್ಕ್ ಟುಡೇ, ಪ್ರಾಜೆಕ್ಟ್ ವರ್ಕ್ ಚೆನ್ನಾಗಿ ಮಾಡಿರ್ತಾರೆ. ನೆಕ್ಸ್ಟ್, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು ಅಂತ ಹೇಳಬೇಕಾದ್ರೆ ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್, ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್ ಅಂತಕ್ಕಂಥದ್ದು. ನೆಕ್ಸ್ಟ್, ನಾಳೆ ಭೇಟಿಯಾಗೋಣ ಅಂದರೆ ಸಿ ಯು ಟುಮಾರೋ, ಸಿ ಯು ಟುಮಾರೋ. ನಿಮ್ಮ ದಿನ ಅದ್ಭುತವಾಗಿರಲಿದ್ರೆ ಹ್ಯಾವ್ ಎ ವಂಡರ್ಫುಲ್ ಡೇ. ನೆಕ್ಸ್ಟ್, ಗುಡ್ ಬೈ ಚಿಲ್ಡ್ರನ್, ವೇಕ್ಸ್ ಸಾರಿ ವಿದಾಯ ಮಕ್ಕಳೇ ಅಂತಕ್ಕಂಥದ್ದು. ನೆಕ್ಸ್ಟ್, ವಾಕ್ ಸೇಫ್ಲಿ ಅಂದರೆ ಮನೆಗೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಅಂತೀವಲ್ಲ, ವಾಕ್ ಸೇಫ್ಲಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೆಲ್ಪ್ ಯುವರ್ ಪೇರೆಂಟ್ಸ್ ಎಟ್ ಹೋಮ್, ಮನೆಯಲ್ಲಿ ಪೋಷಕರಿಗೆ ಸಹಾಯ ಮಾಡಿ. ರೀಡ್ ಫಾರ್ 10 ಮಿನಿಟ್ಸ್ ಟುಡೇ, ಇವತ್ತು 10 ನಿಮಿಷ ಓದಿ ಅಂತದ್ದು. ರೀಡ್ ಫಾರ್ 10 ಮಿನಿಟ್ಸ್ ಟುಡೇ. ನೆಕ್ಸ್ಟ್, ಪ್ರಾಕ್ಟೀಸ್ ವಾಟ್ ಯು ಲರ್ನ್ಡ್, ನೀವು ಕಲ್ತಿದ್ದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿ, ಅದಕ್ಕೆ ಪ್ರಾಕ್ಟೀಸ್ ವಾಟ್ ಯು ಲರ್ನ್ಡ್. ನೆಕ್ಸ್ಟ್, ನಾಳೆ ನಗ್ನಗ್ತಾ ಬರ್ರಿ ಅನ್ನೋದಕ್ಕೆ ಕಮ್ ವಿತ್ ಎ ಸ್ಮೈಲ್ ಟುಮಾರೋ, ಕಮ್ ವಿತ್ ಎ ಸ್ಮೈಲ್ ಟುಮಾರೋ. ಎಲ್ರಿಗೂ ಧನ್ಯವಾದ ಅನ್ನೋಕ್ಕೆ ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ, ನಿಮಗೂ ಕೂಡ ಒಳ್ಳೇದು ಮಾಡಲಿ. ಟೀಚರ್ಸ್, ನಿಮ್ಮ ಸ್ಪೋಕನ್ನು ತುಂಬ ಚೆನ್ನಾಗಾಗಲಿ. ಸಿ ಯು ಸೂನ್, ಮತ್ತೆ ಭೇಟಿಯಾಗೋಣ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾವು ನೀವು ಭೇಟಿಯಾಗೋಣ.